ಕಂಡೇವು ಮೀನು ಹಿಡಿಯುವ ಜಾತ್ರೆ ತುಳುನಾಡಿನಲ್ಲಿ ಭಾರೀ ಪ್ರಸಿದ್ಧ. ನಂದಿನಿ ನದಿಯಲ್ಲಿ ಮೀನು ಹಿಡಿದು ಧರ್ಮರಸು ಉಳ್ಳಾಯ ದೈವದ ಪ್ರಸಾದ ಅಂತ ಪದಾರ್ಥ ಮಾಡಿ ಸೇವಿಸುತ್ತಾರೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಕಂಡೇವು ಮೀನು ಹಿಡಿಯುವ ಜಾತ್ರೆ ಈ ಬಾರಿ ನಡೆಯೋದೇ ಡೌಟ್ ಅನ್ನೋ ಪರಿಸ್ಥಿತಿ ಇದೆ. ಅಂಥದ್ದೇನಾಯ್ತು ಹಾಗಿದ್ರೆ ಬನ್ನಿ ವರದಿಯಲ್ಲಿ ನೋಡ್ಕೊಂಡು ಬರೋಣ. ಕರಾವಳಿ ಅಂದ್ರೆ ದೈವಾರಾಧನೆಗೆ ಫೇಮಸ್. ಅದರ ಜೊತೆಗೆ ಕಂಬಳ ಮೀನು ಹಿಡಿಯುವ ಜಾತ್ರೆಯು ಬಹಳ ಪುರಾತನ ಆಚರಣೆ. ಅದರಲ್ಲೂ ಕಂಡೇವು ಮೀನು ಹಿಡಿಯುವ ಜಾತ್ರೆ ಅಂದ್ರೆ ಭಾರಿ ಪ್ರಸಿದ್ಧ. ಆದ್ರೆ ಈ ಬಾರಿ ಮೀನು ಹಿಡಿಯುವ ಜಾತ್ರೆ ನಡೆಸೋದೇ ಕಷ್ಟ ಅನ್ನುವಂತಾಗಿದೆ. ಇತಿಹಾಸ ಪ್ರಸಿದ್ಧ ನಂದಿನಿ ನದಿ ಕಂಡು ಕೇಳರಿಯದ ರೀತಿ ಕಲುಷಿತಗೊಂಡಿದ್ದಾಳೆ. ಕಂಡೇವಿನ ವರ್ಷಾವಧಿ ಜಾತ್ರೆಯ ನಿರ್ದಿಷ್ಟ ದಿನದ ಹೊರತು ಮಿಕ್ಕ ದಿನಗಳಲ್ಲಿ ಯಾರೂ ನಂದಿನಿ ನದಿಯಲ್ಲಿ ಮೀನು ಹಿಡಿಯುವಂತಿಲ್ಲ. ಅಂದರೆ ಇಲ್ಲಿನ ಮತ್ಸ್ಯ ಸಂತತಿ ಉಳ್ಳಾಯ ದೈವದ ಸೊತ್ತು. ಆತನ ಅಪ್ಪಣೆ ಇಲ್ಲದೆ ಯಾರೂ ಮೀನು ಹಿಡಿಯುವಂತಿಲ್ಲ. ಆದರೆ ಜಾತ್ರೆ ಸಮಯದಲ್ಲಿ ಇಲ್ಲಿ ಮೀನು ಹಿಡಿದು ಪ್ರಸಾದ ರೂಪದಲ್ಲಿ ಸೇವಿಸುವುದು ವಾಡಿಕೆ. ಆದರೆ ಪವಿತ್ರ ನಂದಿನಿ ನದಿ ನೀರು ಮಾತ್ರ ಈ ವರ್ಷ ಕಂಡು ಕೇಳರಿಯದ ರೀತಿಯಲ್ಲಿ ಅಪವಿತ್ರವಾಗಿದೆ. ಮೆಡಿಕಲ್ ಕಾಲೇಜು ವಸತಿ ಸಮುಚ್ಚಯಗಳ ತ್ಯಾಜ್ಯ ನದಿ ಸೇರುತ್ತಿದೆ. ಕಪ್ಪೇರಿರುವ ನೀರಿನಲ್ಲಿ ಮತ್ಸ್ಯ ಸಂತತಿ ಮಾಯವಾಗಿದೆ. ನದಿಯ ತುಂಬೆಲ್ಲ ಕಳೆಗಿಡ ಬೆಳೆದು ನದಿಗಿಳಿಯೋದೇ ಕಷ್ಟವಾಗಿದೆ. ಈ ಜಾತ್ರೆಯ ಸಂದರ್ಭದಲ್ಲಿ ಎಲ್ಲಾ ಜಾತಿ ಮತ ಭೇದ ಇಲ್ಲದೆ ಜನರು ಬಂದು ಈ ನದಿಯಲ್ಲಿ ಮೀನು ಹಿಡಿದು ಆ ಮೀನನ್ನು ಪದಾರ್ಥದ ರೂಪದಲ್ಲಿ ಪ್ರಸಾದ ರೂಪವಾಗಿ ಸೇವೆ ಮಾಡತಕ್ಕಂಥದ್ದು ಒಂದು ವಿಶೇಷ ಪದ್ಧತಿ. ಆದರೆ ಕಳೆದ 7-8 ವರ್ಷಗಳಿಂದ ಈ ಪದ್ಧತಿ ನಿಂತು ಹೋಗಿದೆ. ಕಾರಣ ಈ ನದಿಯು ಮಲಿನಗೊಂಡಿದೆ. ಇವತ್ತು ಸರಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ನಮಗೆ ಆಗಲಿಲ್ಲ. ಆದ ಕಾರಣ ಇವತ್ತು ಪರಿಸರದ ಎಲ್ಲ ಭಕ್ತರು, ನಾಗರಿಕರು, ಗ್ರಾಮಸ್ಥರು ಸೇರಿಕೊಂಡು ನಾವು ಇವತ್ತು ನಂದಿನಿ ನದಿ ಸಂರಕ್ಷಣಾ ಸಮಿತಿ ಎಂಬ ಸಮಿತಿಯನ್ನು ರಚನೆ ಮಾಡಿಕೊಂಡು ಇವತ್ತು ಪ್ರತಿಭಟಿಸ್ತಾ ಇದ್ದೇವೆ. ಈ ಬಾರಿ ಕಂಡೇವು ಜಾತ್ರೆಯ ವೇಳೆ ಮೀನು ಹಿಡಿಯುವುದು ಅಸಾಧ್ಯವಾದ ಮಾತು. ತ್ಯಾಜ್ಯ ನೇರವಾಗಿ ನದಿಯನ್ನು ಸೇರುವುದನ್ನು ತಡೆಯದೆ ನೀರು ಸ್ವಚ್ಛವಾಗುವುದು ಸಾಧ್ಯವಿಲ್ಲ. ಆದ್ದರಿಂದ ಸ್ಥಳೀಯರೇ ನಂದಿನಿ ನದಿ ನೀರು ಉಳಿಸಿ ಎಂಬ ಹೋರಾಟ ಕೈಗೊಂಡಿದ್ದಾರೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಯಾವ ಮೀನು ಹಿಡಿಯುವ ಜಾತ್ರೆ ಎಂಬುದೇನಿದೆಯೋ ಇದು ಇತ್ತೀಚಿನ 7-8 ವರ್ಷಗಳಿಂದ ಈ ಮಲಿನ ನೀರು ಬಂದಿರೋದರಿಂದಾಗಿ ಇಲ್ಲಿನ ಮೀನಿನ ಸಂತತಿಯೂ ಕೂಡ ಕಡಿಮೆಯಾಗಿದೆ. ಯಾಕೆಂತ ಹೇಳಿದ್ರೆ ಇದರ ನೀರಿನ ಮೇಲೆ ಯಾವ ಗಿಡಗಂಟಿಗಳು ಬೆಳೆದು ಸರಿಯಾದಂತಹ ಸೂರ್ಯರಶ್ಮಿ ಆ ನದಿಗೆ ಬೀಳದಿದ್ರೆ ಆಮ್ಲಜನಕವು ಕಡಿಮೆಯಾಗಿ ಮೀನಿನ ಸಂತತಿ ಹಾಗೂ ಜಲಚರ ಎಲ್ಲವೂ ಕೂಡ ನಾಶವಾಗಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ವರ್ಷ ಖಂಡಿತವಾಗಿಯೂ ಆ ಜಾತ್ರೆಯನ್ನು ನಡೆಸುವಂತಹ ಉದ್ದೇಶ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದಿನ ಪೀಳಿಗೆಗೆ ಇದು ಅವನತಿಯ ದಾರಿಯಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಈ ದಿವಸ ನಾವು ಉಗ್ರವಾದಂತಹ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪವಿತ್ರವಾದ ನಂದಿನಿ ನದಿ ಉಳಿಸಲು ಎಲ್ಲರೂ ಕೈ ಜೋಡಿಸುವ ಅಗತ್ಯವಿದೆ. ಪರಂಪರಾಗತವಾಗಿ ನಡೆದು ಬಂದ ಆಚರಣೆಗಳನ್ನು ಜೀವಂತವಾಗಿರಿಸುವ ಕೆಲಸ ಆಗಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಂಡೇವು ಮೀನು ಹಿಡಿಯುವ ಜಾತ್ರೆ ತುಳುನಾಡಿನಲ್ಲಿ ಭಾರೀ ಪ್ರಸಿದ್ಧ. ನಂದಿನಿ ನದಿಯಲ್ಲಿ ಮೀನು ಹಿಡಿದು ಧರ್ಮರಸು ಉಳ್ಳಾಯ ದೈವದ ಪ್ರಸಾದ ಅಂತ ಪದಾರ್ಥ ಮಾಡಿ ಸೇವಿಸುತ್ತಾರೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಕಂಡೇವು ಮೀನು ಹಿಡಿಯುವ ಜಾತ್ರೆ ಈ ಬಾರಿ ನಡೆಯೋದೇ ಡೌಟ್ ಅನ್ನೋ ಪರಿಸ್ಥಿತಿ ಇದೆ. ಅಂಥದ್ದೇನಾಯ್ತು ಹಾಗಿದ್ರೆ ಬನ್ನಿ ವರದಿಯಲ್ಲಿ ನೋಡ್ಕೊಂಡು ಬರೋಣ. ಕರಾವಳಿ ಅಂದ್ರೆ ದೈವಾರಾಧನೆಗೆ ಫೇಮಸ್. ಅದರ ಜೊತೆಗೆ ಕಂಬಳ ಮೀನು ಹಿಡಿಯುವ ಜಾತ್ರೆಯು ಬಹಳ ಪುರಾತನ ಆಚರಣೆ. ಅದರಲ್ಲೂ ಕಂಡೇವು ಮೀನು ಹಿಡಿಯುವ ಜಾತ್ರೆ ಅಂದ್ರೆ ಭಾರಿ ಪ್ರಸಿದ್ಧ. ಆದ್ರೆ ಈ ಬಾರಿ ಮೀನು ಹಿಡಿಯುವ ಜಾತ್ರೆ ನಡೆಸೋದೇ ಕಷ್ಟ ಅನ್ನುವಂತಾಗಿದೆ. ಇತಿಹಾಸ ಪ್ರಸಿದ್ಧ ನಂದಿನಿ ನದಿ ಕಂಡು ಕೇಳರಿಯದ ರೀತಿ ಕಲುಷಿತಗೊಂಡಿದ್ದಾಳೆ. ಕಂಡೇವಿನ ವರ್ಷಾವಧಿ ಜಾತ್ರೆಯ ನಿರ್ದಿಷ್ಟ ದಿನದ ಹೊರತು ಮಿಕ್ಕ ದಿನಗಳಲ್ಲಿ ಯಾರೂ ನಂದಿನಿ ನದಿಯಲ್ಲಿ ಮೀನು ಹಿಡಿಯುವಂತಿಲ್ಲ. ಅಂದರೆ ಇಲ್ಲಿನ ಮತ್ಸ್ಯ ಸಂತತಿ ಉಳ್ಳಾಯ ದೈವದ ಸೊತ್ತು. ಆತನ ಅಪ್ಪಣೆ ಇಲ್ಲದೆ ಯಾರೂ ಮೀನು ಹಿಡಿಯುವಂತಿಲ್ಲ. ಆದರೆ ಜಾತ್ರೆ ಸಮಯದಲ್ಲಿ ಇಲ್ಲಿ ಮೀನು ಹಿಡಿದು ಪ್ರಸಾದ ರೂಪದಲ್ಲಿ ಸೇವಿಸುವುದು ವಾಡಿಕೆ. ಆದರೆ
ಪವಿತ್ರ ನಂದಿನಿ ನದಿ ನೀರು ಮಾತ್ರ ಈ ವರ್ಷ ಕಂಡು ಕೇಳರಿಯದ ರೀತಿಯಲ್ಲಿ ಅಪವಿತ್ರವಾಗಿದೆ. ಮೆಡಿಕಲ್ ಕಾಲೇಜು ವಸತಿ ಸಮುಚ್ಚಯಗಳ ತ್ಯಾಜ್ಯ ನದಿ ಸೇರುತ್ತಿದೆ. ಕಪ್ಪೇರಿರುವ ನೀರಿನಲ್ಲಿ ಮತ್ಸ್ಯ ಸಂತತಿ ಮಾಯವಾಗಿದೆ. ನದಿಯ ತುಂಬೆಲ್ಲ ಕಳೆಗಿಡ ಬೆಳೆದು ನದಿಗಿಳಿಯೋದೇ ಕಷ್ಟವಾಗಿದೆ. ಈ ಜಾತ್ರೆಯ ಸಂದರ್ಭದಲ್ಲಿ ಎಲ್ಲ ಜಾತಿ ಮತ ಭೇದ ಇಲ್ಲದೆ ಜನರು ಬಂದು ಈ ನದಿಯಲ್ಲಿ ಮೀನು ಹಿಡಿದು ಆ ಮೀನನ್ನು ಪದಾರ್ಥದ ರೂಪದಲ್ಲಿ ಪ್ರಸಾದ ರೂಪವಾಗಿ ಸೇವೆ ಮಾಡತಕ್ಕಂಥದ್ದು ಒಂದು ವಿಶೇಷ ಪದ್ಧತಿ. ಆದರೆ ಕಳೆದ 7-8 ವರ್ಷಗಳಿಂದ ಈ ಪದ್ಧತಿ ನಿಂತು ಹೋಗಿದೆ. ಕಾರಣ ಈ ನದಿಯು ಮಲಿನಗೊಂಡಿದೆ. ಇವತ್ತು ಸರಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ನಮಗೆ ಆಗಲಿಲ್ಲ. ಆದ ಕಾರಣ ಇವತ್ತು ಪರಿಸರದ ಎಲ್ಲ ಭಕ್ತರು, ನಾಗರಿಕರು, ಗ್ರಾಮಸ್ಥರು ಸೇರಿಕೊಂಡು ನಾವು ಇವತ್ತು ನಂದಿನಿ ನದಿ ಸಂರಕ್ಷಣಾ ಸಮಿತಿ ಎಂಬ ಸಮಿತಿಯನ್ನು ರಚನೆ ಮಾಡಿಕೊಂಡು ಇವತ್ತು ಪ್ರತಿಭಟಿಸ್ತಾ ಇದ್ದೇವೆ. ಈ ಬಾರಿ ಕಂಡೇವು ಜಾತ್ರೆಯ ವೇಳೆ ಮೀನು ಹಿಡಿಯುವುದು ಅಸಾಧ್ಯವಾದ ಮಾತು. ತ್ಯಾಜ್ಯ ನೇರವಾಗಿ ನದಿಯನ್ನು ಸೇರುವುದನ್ನು ತಡೆಯದೆ ನೀರು ಸ್ವಚ್ಛವಾಗುವುದು ಸಾಧ್ಯವಿಲ್ಲ. ಆದ್ದರಿಂದ ಸ್ಥಳೀಯರೇ ನಂದಿನಿ ನದಿ ನೀರು ಉಳಿಸಿ ಎಂಬ ಹೋರಾಟ ಕೈಗೊಂಡಿದ್ದಾರೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಯಾವ ಮೀನು ಹಿಡಿಯುವ ಜಾತ್ರೆ ಎಂಬುದೇನಿದೆಯೋ ಇದು ಇತ್ತೀಚಿನ 7-8 ವರ್ಷಗಳಿಂದ ಈ ಮಲಿನ ನೀರು ಬಂದಿರೋದ್ರಿಂದಾಗಿ ಇಲ್ಲಿನ ಮೀನಿನ ಸಂತತಿಯೂ ಕೂಡ ಕಡಿಮೆಯಾಗಿದೆ. ಯಾಕೆಂತ ಹೇಳಿದ್ರೆ ಇದರ ನೀರಿನ ಮೇಲೆ ಯಾವ ಗಿಡಗಂಟಿಗಳು ಬೆಳೆದು ಸರಿಯಾದಂತಹ ಸೂರ್ಯರಶ್ಮಿ ಆ ನದಿಗೆ ಬೀಳದಿದ್ರೆ ಆಮ್ಲಜನಕವು ಕಡಿಮೆಯಾಗಿ ಮೀನಿನ ಸಂತತಿ ಹಾಗೂ ಜಲಚರ ಎಲ್ಲವೂ ಕೂಡ ನಾಶವಾಗಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ವರ್ಷ ಖಂಡಿತವಾಗಿಯೂ ಆ ಜಾತ್ರೆಯನ್ನು ನಡೆಸುವಂತಹ ಉದ್ದೇಶ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದಿನ ಪೀಳಿಗೆಗೆ ಇದು ಅವನತಿಯ ದಾರಿಯಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಈ ದಿವಸ ನಾವು ಉಗ್ರವಾದಂತಹ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪವಿತ್ರವಾದ ನಂದಿನಿ ನದಿ ಉಳಿಸಲು ಎಲ್ಲರೂ ಕೈ ಜೋಡಿಸುವ ಅಗತ್ಯವಿದೆ. ಪರಂಪರಾಗತವಾಗಿ ನಡೆದು ಬಂದ ಆಚರಣೆಗಳನ್ನು ಜೀವಂತವಾಗಿರಿಸುವ ಕೆಲಸ ಆಗಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಂಡೇವು ಮೀನು ಹಿಡಿಯುವ ಜಾತ್ರೆ ತುಳುನಾಡಿನಲ್ಲಿ ಭಾರೀ ಪ್ರಸಿದ್ಧ. ನಂದಿನಿ ನದಿಯಲ್ಲಿ ಮೀನು ಹಿಡಿದು ಧರ್ಮರಸು ಉಳ್ಳಾಯ ದೈವದ ಪ್ರಸಾದ ಅಂತ ಪದಾರ್ಥ ಮಾಡಿ ಸೇವಿಸುತ್ತಾರೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಕಂಡೇವು ಮೀನು ಹಿಡಿಯುವ ಜಾತ್ರೆ ಈ ಬಾರಿ ನಡೆಯೋದೇ ಡೌಟ್ ಅನ್ನೋ ಪರಿಸ್ಥಿತಿ ಇದೆ. ಅಂಥದ್ದೇನಾಯ್ತು ಹಾಗಿದ್ರೆ ಬನ್ನಿ ವರದಿಯಲ್ಲಿ ನೋಡ್ಕೊಂಡು ಬರೋಣ. ಕರಾವಳಿ ಅಂದ್ರೆ ದೈವಾರಾಧನೆಗೆ ಫೇಮಸ್. ಅದರ ಜೊತೆಗೆ ಕಂಬಳ ಮೀನು ಹಿಡಿಯುವ ಜಾತ್ರೆಯು ಬಹಳ ಪುರಾತನ ಆಚರಣೆ. ಅದರಲ್ಲೂ ಕಂಡೇವು ಮೀನು ಹಿಡಿಯುವ ಜಾತ್ರೆ ಅಂದ್ರೆ ಭಾರಿ ಪ್ರಸಿದ್ಧ. ಆದ್ರೆ ಈ ಬಾರಿ ಮೀನು ಹಿಡಿಯುವ ಜಾತ್ರೆ ನಡೆಸೋದೇ ಕಷ್ಟ ಅನ್ನುವಂತಾಗಿದೆ. ಇತಿಹಾಸ ಪ್ರಸಿದ್ಧ ನಂದಿನಿ ನದಿ ಕಂಡು ಕೇಳರಿಯದ ರೀತಿ ಕಲುಷಿತಗೊಂಡಿದ್ದಾಳೆ. ಕಂಡೇವಿನ ವರ್ಷಾವಧಿ ಜಾತ್ರೆಯ ನಿರ್ದಿಷ್ಟ ದಿನದ ಹೊರತು ಮಿಕ್ಕ ದಿನಗಳಲ್ಲಿ ಯಾರೂ ನಂದಿನಿ ನದಿಯಲ್ಲಿ ಮೀನು ಹಿಡಿಯುವಂತಿಲ್ಲ. ಅಂದರೆ ಇಲ್ಲಿನ ಮತ್ಸ್ಯ ಸಂತತಿ ಉಳ್ಳಾಯ ದೈವದ ಸೊತ್ತು. ಆತನ ಅಪ್ಪಣೆ ಇಲ್ಲದೆ ಯಾರೂ ಮೀನು ಹಿಡಿಯುವಂತಿಲ್ಲ. ಆದರೆ ಜಾತ್ರೆ ಸಮಯದಲ್ಲಿ ಇಲ್ಲಿ ಮೀನು ಹಿಡಿದು ಪ್ರಸಾದ ರೂಪದಲ್ಲಿ ಸೇವಿಸುವುದು ವಾಡಿಕೆ. ಆದರೆ ಪವಿತ್ರ ನಂದಿನಿ ನದಿ ನೀರು ಮಾತ್ರ ಈ ವರ್ಷ ಕಂಡು ಕೇಳರಿಯದ ರೀತಿಯಲ್ಲಿ ಅಪವಿತ್ರವಾಗಿದೆ. ಮೆಡಿಕಲ್ ಕಾಲೇಜು ವಸತಿ ಸಮುಚ್ಚಯಗಳ ತ್ಯಾಜ್ಯ ನದಿ ಸೇರುತ್ತಿದೆ. ಕಪ್ಪೇರಿರುವ ನೀರಿನಲ್ಲಿ ಮತ್ಸ್ಯ ಸಂತತಿ ಮಾಯವಾಗಿದೆ. ನದಿಯ ತುಂಬೆಲ್ಲ ಕಳೆಗಿಡ ಬೆಳೆದು ನದಿಗಿಳಿಯೋದೇ ಕಷ್ಟವಾಗಿದೆ. ಈ ಜಾತ್ರೆಯ ಸಂದರ್ಭದಲ್ಲಿ ಎಲ್ಲ ಜಾತಿ ಮತ ಭೇದ ಇಲ್ಲದೆ ಜನರು ಬಂದು ಈ ನದಿಯಲ್ಲಿ ಮೀನು ಹಿಡಿದು ಆ ಮೀನನ್ನು ಪದಾರ್ಥದ ರೂಪದಲ್ಲಿ ಪ್ರಸಾದ ರೂಪವಾಗಿ ಸೇವೆ ಮಾಡತಕ್ಕಂಥದ್ದು ಒಂದು ವಿಶೇಷ ಪದ್ಧತಿ. ಆದರೆ ಕಳೆದ 7-8 ವರ್ಷಗಳಿಂದ ಈ ಪದ್ಧತಿ ನಿಂತು ಹೋಗಿದೆ. ಕಾರಣ ಈ ನದಿಯು ಮಲಿನಗೊಂಡಿದೆ. ಇವತ್ತು ಸರಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ನಮಗೆ ಆಗಲಿಲ್ಲ. ಆದ ಕಾರಣ ಇವತ್ತು ಪರಿಸರದ ಎಲ್ಲ ಭಕ್ತರು, ನಾಗರಿಕರು, ಗ್ರಾಮಸ್ಥರು ಸೇರಿಕೊಂಡು ನಾವು ಇವತ್ತು ನಂದಿನಿ ನದಿ ಸಂರಕ್ಷಣಾ ಸಮಿತಿ ಎಂಬ ಸಮಿತಿಯನ್ನು ರಚನೆ ಮಾಡಿಕೊಂಡು ಇವತ್ತು ಪ್ರತಿಭಟಿಸ್ತಾ ಇದ್ದೇವೆ. ಈ ಬಾರಿ ಕಂಡೇವು ಜಾತ್ರೆಯ ವೇಳೆ ಮೀನು ಹಿಡಿಯುವುದು ಅಸಾಧ್ಯವಾದ ಮಾತು. ತ್ಯಾಜ್ಯ ನೇರವಾಗಿ ನದಿಯನ್ನು ಸೇರುವುದನ್ನು ತಡೆಯದೆ ನೀರು ಸ್ವಚ್ಛವಾಗುವುದು ಸಾಧ್ಯವಿಲ್ಲ. ಆದ್ದರಿಂದ ಸ್ಥಳೀಯರೇ ನಂದಿನಿ ನದಿ ನೀರು ಉಳಿಸಿ ಎಂಬ ಹೋರಾಟ ಕೈಗೊಂಡಿದ್ದಾರೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಯಾವ ಮೀನು ಹಿಡಿಯುವ ಜಾತ್ರೆ ಎಂಬುದೇನಿದೆಯೋ ಇದು ಇತ್ತೀಚಿನ 7-8 ವರ್ಷಗಳಿಂದ ಈ ಮಲಿನ ನೀರು ಬಂದಿರೋದ್ರಿಂದಾಗಿ ಇಲ್ಲಿನ ಮೀನಿನ ಸಂತತಿಯೂ ಕೂಡ ಕಡಿಮೆಯಾಗಿದೆ. ಯಾಕೆಂತ ಹೇಳಿದ್ರೆ ಇದರ ನೀರಿನ ಮೇಲೆ ಯಾವ ಗಿಡಗಂಟಿಗಳು ಬೆಳೆದು ಸರಿಯಾದಂತಹ
ಸೂರ್ಯರಶ್ಮಿ ಆ ನದಿಗೆ ಬೀಳದಿದ್ರೆ ಆಮ್ಲಜನಕವು ಕಡಿಮೆಯಾಗಿ ಮೀನಿನ ಸಂತತಿ ಹಾಗೂ ಜಲಚರ ಎಲ್ಲವೂ ಕೂಡ ನಾಶವಾಗಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ವರ್ಷ ಖಂಡಿತವಾಗಿಯೂ ಆ ಜಾತ್ರೆಯನ್ನು ನಡೆಸುವಂತಹ ಉದ್ದೇಶ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದಿನ ಪೀಳಿಗೆಗೆ ಇದು ಅವನತಿಯ ದಾರಿಯಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಈ ದಿವಸ ನಾವು ಉಗ್ರವಾದಂತಹ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪವಿತ್ರವಾದ ನಂದಿನಿ ನದಿ ಉಳಿಸಲು ಎಲ್ಲರೂ ಕೈ ಜೋಡಿಸುವ ಅಗತ್ಯವಿದೆ. ಪರಂಪರಾಗತವಾಗಿ ನಡೆದು ಬಂದ ಆಚರಣೆಗಳನ್ನು ಜೀವಂತವಾಗಿರಿಸುವ ಕೆಲಸ ಆಗಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.